ನೋಡ್ದ್ಯಾವು ಆ ಶಿವರುದ್ರ ಇನ್ನೊಂದು ಕಿತ ನನ್ನ ದಾರಿಗೆ ಅಡ್ಡ ಬಂದವನೆ. ಹೆಂಗೋ ಆ DNA ರಿಪೋರ್ಟ್ ಬಂದಿದ್ರೆ ಎಲ್ಲ ಸರಿ ಹೋಯ್ತಿತ್ತು. ನೋಡಿದ್ರೆ ಏನೋ ಗೋಲ್ಮಾಲ್ ಮಾಡಿ ಅದನ್ನೇ ಬದಲಾಯಿಸ್ಬಿಟ್ಟವನೆ. ಹೆಂಗೋ ಆ ಸಂಕ್ರಂಗೆ ಆ ಶಿವರುದ್ರ ಅವರ ಅಪ್ಪ ಅಲ್ಲ ಅನ್ನೋದು ಗೊತ್ತಾಗಿದ್ದಿದ್ರೆ ಕುಸ್ತೋಗ್ತಿದ್ದ. ಆಮ್ಯಾಕೆ ನಮ್ಮ ಅಪ್ಪ ಅವ್ವ ಯಾರು ಅಂತ ಶಿವರುದ್ರನ್ನೇ ಪ್ರಶ್ನೆ ಮಾಡ್ತಿದ್ದ. ಉತ್ತರ ಕೊಡದೇ ಇದ್ರು ಹೆಂಗಾರ ಮಾಡಿ ನಮ್ಮನ್ನು ಹುಡಿಕೊಂಡು ಮನೆ ತನಕ ಬಂದೇ ಬತ್ತಿದ್ದ. ಆದ್ರೆ ಎಲ್ಲ ತಲೆಕೆಳಗಾಗೋಯ್ತಲ್ಲ ಅದ್ಯಾವು. ಕೈ ತಪ್ಪೋಯ್ತು ಅಂತ ಕೈ ಚೆಲ್ಲಿ ಕುತ್ಕೊಳಕಾಯ್ತದ ಅದ್ಯಾವು. ಒಂದ್ ದಾರಿ ಹೋದ್ರೆ ಏನಂತೆ, ಇನ್ನೊಂದ್ ದಾರಿನ ನಾವೇ ಸೃಷ್ಟಿ ಮಾಡ್ಕೋಬೇಕು. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದೀನಿ. ಸಂಕ್ರಂಗೆ ಅವನ್ ಪಿಲಾನ್ ಗೊತ್ತಾಗ್ಬೇಕು. ಸರಿಯಾದ ಟೈಮ್ ನೋಡ್ಕೊಂಡು ಆ ಸೀಮಂತದ ಕಾರ್ಯ ಮುಗಿಯೋಷ್ಟ್ರೊಳಗೆ ಆ ಶಿವರುದ್ರನ್ನೇ ಮುಗಿಸ್ಬಿಡ್ಬೇಕು. ನೀನು ಚಾಪೆ ಕೆಳಗಡೆ ನುಗ್ತೀಯ ಅಂದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ. ನೀನು ರಂಗೋಲಿ ಕೆಳಗಡೆ ನುಗ್ತೀಯ ಅಂದ್ರೆ ನಾನು ಈ ಭೂಮಿ ಕೆಳಗಡೆ ನುಗ್ಗೋನು. ನನ್ನನ್ನು ಎದುರಾಕೊಂಡು ಕೆಪ್ ಮಾಡಿಬಿಟ್ಟೆ. ಆ ಸುಡ್ಗಾಡ್ ಟೆಸ್ಟ್ಗೆ ನಾನು ರಕ್ತ ಕೊಟ್ಟಿಲ್ಲ ಅಂತ ನಾನು ಉಗುರು ತಗೊಂಡಿದ್ದೇನು. ಕೊರೋನಾ ಟೈಮ್ನಾಗೂ ಯಾರು ಹಿಂಗೆ ಮಾಡಿರ್ಲಿಕ್ಕಿಲ್ಲ ಬಿಡು. ಅದು ಹೋಗ್ಲಿ ಅಂತ ಬಿಟ್ರೆ ಆ ಸುಡ್ಗಾಡ್ ನ್ಯೂಸ್ ಚಾನೆಲ್ ಅವ್ರಿಗೆಲ್ಲ ನಮ್ಮನೆ ವಿಷಯ ಹೇಳಿ ಮನೆ ಮಾನ ಮರ್ವದೆ ಎಲ್ಲ ಹರಾಜಾಕ್ದೆ ಅಲ್ವೇ. ಏನಾಯ್ತವ, ನಿನ್ನ ಪಿಲಾನೆಲ್ಲ ಉಲ್ಟಂ ಪಲ್ಟ ಆಗೋಯ್ತಲ್ಲ. ಇನ್ನು ನಿನ್ನ ಗಂಡ ಸಂಕ್ರ ಅವನಲ್ಲ, ನೋಡ್ತಿರು ಅವನನ್ನ ನಮ್ಮ ಮನೆಯಾಗೆ ಇಟ್ಕೊಂಡು ಹೆಂಗೆಲ್ಲ ಬಳಸ್ಕೋತೀವಿ ಅಂತ. ಒಳ್ಳೆ ಬೆಳ್ಳಕ್ಕೆ ಬೆಣ್ಣೆ ಹಂಗವನಲ್ಲ, ಓಡಾಡಿ ಓಡಾಡಿ ಕರ್ರಕ್ಕೆ ಇದ್ಲಾದಂಗೆ ಆಗ್ಬೇಕು. ಅಷ್ಟೊಂದು ಅಳಿಸ್ತೀವಿ. ನೀನು ಪಿಲಾನ್ ಮಾಡಿ ನನ್ನನ್ನು ಸೋಲ್ಸಕ್ಕೆ ಪ್ರಯತ್ನ ಪಟ್ಟೆ ಅಲ್ವೇ, ನೋಡ್ತಿರು ಅದೇ ನಿನ್ನ ಸಂಕ್ರ ನಿಂತು ನನ್ನನ್ನು ಗೆಲ್ಲಿಸ್ತಾನೆ. ಅದನ್ನ ನೀನು ಇದೇ ಕಣ್ಣಿಂದ ನೋಡಬೇಕು. ನನ್ನ ಮಾತು ನಿಜ, ಈಗಲೇ ಹೇಳಿಬಿಡಿ. ನೀವಿಲ್ಲಿದ್ದೀರಾ ಅಮ್ಮಿಯವರೇ, ನಾನು ಎಲ್ಲೆಲ್ಲೆಲ್ಲ ಹುಡುಕ್ತೆ ಗೊತ್ತಾ? ಬನ್ನಿ ನನ್ನ ಜೊತೆ. ಯಾಕೆ ಜೋಗಿಯವ್ರೆ? ನಿಮಗೆ ಒಂದು ಸರ್ಪ್ರೈಸ್ ಅದೇ. ಅದೇನು ಅಂತ ಹೇಳಿ. ಸರ್ಪ್ರೈಸ್ ಹೆಂಗೆ ಹೇಳ್ತಾರೆ, ಬನ್ನಿ 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 ಬನ್ನಿ. ಶಾರದಾ, ಅಮ್ಮಮ್ಮ ಹೇಳ್ತಿರೋದು ನಿಜಾನಾ? ಇವತ್ತು ನೀನು ಹುಟ್ಟಿದ ಹಬ್ಬನ? ಹೇಳುಮ ಶಾರದಾ, ನಿನ್ ಬರ್ಡೇನು ಇವತ್ತೇನಾ? ಮತ್ ಯಾಕಮ್ಮ ಹೇಳಿಲ್ಲ? ಹೇ ಶಾರದಾ, ಬಾ ಕೇಕ್ ಕಟ್ ಮಾಡು. ದಯವಿಟ್ಟು ಬೇಡ, ನನ್ಗಿದೆಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಆಗತ್ತೆ, ಬಾಮ. ಬಾ ಶಾರದಾ. ಶಾರದಾ, ಕೇಕ್ ಕಟ್ ಮಾಡು. ತಗೊಮ್ಮ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನ್ನ ಪಾಲಿಗೆ ಈ ಹುಟ್ಟಿದ್ದೆ ನಾನು ಎಲ್ಲ ದಿನದ ಥರ ಒಂದಿನ ಅಷ್ಟೇ. ಬೆಳಗ್ಗೆ ಸೂರ್ಯ ಹುಟ್ಟುತ್ತಾನೆ, ಸಂಜೆ ಮುಳುಗ್ತಾನೆ, ಆ ದಿನನೂ ಕಳೆದು ಹೋಗುತ್ತೆ. ಸಂಭ್ರಮ ಪಡಕ್ಕೆ ಏನೂ ಉಳಿದಿಲ್ಲ. ಇಲ್ಲಮ್ಮ, ನೀನು ತಪ್ಪು ತಿಳ್ಕೊಂಡಿದ್ದೀಯ. ಹುಟ್ಟುಹಬ್ಬ ಅಥವಾ ಬರ್ತ್ಡೇನ ಯಾಕೆ ಆಚರಣೆ ಮಾಡ್ತೀವಿ? ಯಾಕೆಂದ್ರೆ ಈ ಬ್ರಹ್ಮಾಂಡದಲ್ಲಿ 84 ಕೋಟಿ ಜೀವರಾಶಿಗಳನ್ನ ಆ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿ ಮುಖ್ಯವಾಗಿ ಅತಿ ಶ್ರೇಷ್ಠವಾದದ್ದು ಮನುಷ್ಯ ಜನ್ಮ. ಅದಕ್ಕೋಸ್ಕರನೇ ನಾವು ಏನು ಮಾಡ್ತೀವಿ, ಅವತ್ತಿನ ದಿವಸ ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಪುನಸ್ಕಾರ ಮಾಡ್ತೀವಿ, ಅಭಿಷೇಕ ಮಾಡಿಸ್ತೀವಿ, ಅರ್ಚನೆ ಮಾಡಿಸ್ತೀವಿ. ಆ ಮುಖೇನ ಆ ದೇವರಿಗೆ ನಮ್ಮ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತೀವಿ. ಆದ್ರಿಂದಾನೇ ಇದು ಸ್ಪೆಷಲ್ ಡೇ. ಇವತ್ತಿಂದ ಖುಷಿಯಾಗಿರೋದು ತಪ್ಪೇ ಇಲ್ಲ.
ಎಸ್, ತಾತ ಹೇಳಿದ್ಮೇಲೆ ಮುಗೀತು. ಶಾರದಾ, ನೀನಿವತ್ತು ಕೇಕ್ ಕಟ್ ಮಾಡ್ಲೇಬೇಕು. ಅಯ್ಯಯ್ಯೋ, ಇದನ್ನೆಲ್ಲ ಕಟ್ ಮಾಡೋದು. ಇನ್ನೇನ್ ಕಟ್ ಮಾಡ್ಬೇಕು ಅಮ್ಮಮ್ಮ? ನಾವು ಕಟ್ ಮಾಡೋದೇ ಬೇರೆ. ಬೇರೆನಾ? ಏನದು? ಒಂದ್ ನಿಮಿಷ ಇರಿ, ಬಂದೆ. ಏನ್ ಕಟ್ ಮಾಡ್ಬೇಕು? ನಾವ್ ಇದನ್ನೇ ಕಟ್ ಮಾಡೋದು. ನಮ್ಗೆ ಅಷ್ಟು ದೊಡ್ಡದು ಕಟ್ ಮಾಡೋದು ಗೊತ್ತಿಲ್ಲ ಅಲ್ವಾ ಅಮ್ಮ? ಅಮ್ಮ ಅಚ್ಚಿ. ಈಗ ಅಂಬ ನಿಜವಾಗ್ಲೂ ಪಾರ್ವತಿ ದೇವಿ ಹಾಗೆ ಕಾಣಿಸ್ತಿದ್ದಾಳೆ ಅಲ್ವಾ ಸರಸ್ವತಿ ಅಕ್ಕ? ಕಮಲತೆ, ಅಂಬ ಮದ್ವೆ ಅಂತ ಖುಷಿ ಪಡೋದು ಅಥವಾ ಮೊದ್ಲಿನ ಹಾಗೆ ನಮ್ ಕೈಗೆ ಸಿಗಲ್ಲ ಅವಳು ಅಂತ ದುಃಖ ಪಡೋದು ಅರ್ಥನೇ ಆಗ್ತಿಲ್ಲ. ನಮ್ಮೂರಿನ ಮಗಳು ಅಂಬ ಇನ್ಮೇಲೆ ಮಹೇಶ್ವರನ್ ಹೆಂಡತಿ ಅಂಬ ಆಗ್ತಿದ್ದಾಳೆ. ಸರಸ್ವತಿ ಅವರೇ, ನೀವು ಅಂಬನ ನಿಮ್ಮ ಮಗಳ ಹಾಗೆ ನೋಡ್ಕೋಬೇಕು. ಒಂದು ದಿನ ಅವಳ ಕಣ್ಣಲ್ಲಿ ನೀರು ಬಂದರೂ ನಾ ಸುಮ್ಮನೆ ಇರಲ್ಲ ನೋಡಿ. ಆಗ್ಲಿ. ಮಗನೇ ಪಾರ್ವತಿ, ಅಂಬ, ಏ ಅಂಬ, ಏನಾಯ್ತಮ್ಮ? ಏನಾದರೂ ಬೇಕಾ? ನಾವಿಲ್ಲಿ ಎಲ್ಲರೂ ಮಾತಾಡ್ತಿರುವಾಗ ನೀನು ಯಾವುದೋ ಲೋಕದಲ್ಲಿ ಇದೆಯಲ್ಲ. ಹೌದಮ್ಮ, ನನ್ಗೇನೋ ನೆನಪಾದಾಗ್ತಿದೆ. ಅದೇನು ಅಂತ ನನಗೆ ಗೊತ್ತಾಗ್ತಿಲ್ಲ. ಹೀಗೆ ಇದೇ ರೀತಿ ನಾನು ಮೊದಲು ಕೂತಿದ್ದೆ, ನನ್ನ ಸುತ್ತ ಹೀಗೆ ಎಲ್ಲರೂ ಇದ್ರು. ಈ ರೂಪ, ಈ ಸೀರೆ, ಇದೆಲ್ಲ ನಿನ್ನ ಹಾಗೂ ಮಹೇಶ್ವರನ ಸಂಬಂಧ ಜನ್ಮ ಜನ್ಮಾಂತರದ್ದು ಅಂಬ. ಯಾವುದೋ ಜನ್ಮದಲ್ಲಿ ಅವನ್ನ ಹೀಗೆ ಮದ್ವೆ ಆಗಿರ್ಬೋದು ನೀನು. ಅದೇ ಈ ನೆನ್ಪೆಲ್ಲ. ದೇವತೆ ಹಾಗೆ ಕಾಣ್ತಿದ್ಯಾ ಮಗಳೇ, ನಿನಗೆ ನನ್ನ ದೃಷ್ಟಿನೇ ಆಗತ್ತೆ. ವಯಸ್ಸಲ್ಲಿ ದೊಡ್ಡವಳಾದರೂ ತುಂಬ ಸಣ್ಣತನನ ತೋರ್ಬಿಟ್ಟೆ ಮಗಳೇ. ನಾನು ನಿನಗೆ ತುಂಬ ನೋವು ಕೊಟ್ಬಿಟ್ಟೆ, ಬೈದೆ, ಕೋಪ ಮಾಡ್ಕೊಂಡ್ಬಿಟ್ಟೆ. ಈ ಅಮ್ಮನ ಕ್ಷಮಿಸ್ತೀಯ ಮಗಳೇ? ನೋಡಮ್ಮ, ನೀವು ಹೀಗೆಲ್ಲ ಮಾತಾಡಿದ್ರೆ ನನಗೆ ನೋವಾಗುತ್ತೆ. ಇಲ್ಲಿವರೆಗೂ ನನಗೆ ಯಾರು ಯಾವ ನೋವನ್ನು ಕೊಟ್ಟಿಲ್ಲ. ಪ್ರೀತಿಯಿಂದ ನನಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ, ನನಗಷ್ಟೇ ಸಾಕು. ಸರಿಯಾಗಿ ಹೇಳ್ದೆ ಅಂಬ.
ಸರಿ ಕಣೆ, ಬರ್ತೀನಿ. ಹಾಂ, ಸೆಕೆಂಡ್ ಆದ್ರೂ ಕೊಡೆ. ಶಾಂತಿ, ಮಾತಾಡೆ. ಮಾತಾಡಲ್ಲ ಅಂತ ಹೇಳಿದಾರಲ್ಲ. ತಪ್ಪು ಮಾಡಿರೋದು ನೀನು. ಮಾತಾಡ್ಸೋದ್ರಲ್ಲಿ ಏನಿದೆಯೇ? ಮಾತಾಡ್ಸೋ. ನನಗೂ ಸ್ವಾಭಿಮಾನ ಇದೆ. ಮಾನ ಮರ್ಯಾದೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲದೆ ಇರೋಡು ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾ ಇದ್ದಾಳಮ್ಮ. ಮಾತಾಡ್ಲಿ ಬಿಡಿ. ಅಣ್ಣ, ಇವಳು ಮನೋಜ್ ಮೇಲೆ ಇಟ್ಟಿರೋ ಪ್ರೀತಿಯಿಂದ ಒಂದು ಸಣ್ಣ ತಪ್ಪಾಗಿರ್ಬೋದು. ಸಣ್ಣತನ ಅನ್ನೋದೇ ದೊಡ್ಡ ತಪ್ಪು. ಅಮ್ಮ ಮಗ ಇಬ್ರು ರಾವಣ ಶೂರ್ಪಣಕಿ ತರ ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಹೋಗ್ತಿದ್ದಾರೆ. ಇರ್ಬೋದು ಅಣ್ಣ, ಆದ್ರೆ ಪ್ರತಿ ಜಗಳದಲ್ಲೂ ಕೋಪ, ಮುನಿಸು, ಮಾತ್ ಬಿಡೋದು ಪರಿಹಾರ ಅಲ್ವಲ್ಲ. ನೀವು ತಿಳಿದವರು, ಬುದ್ಧಿವಂತರು. ಹಠ ಸಾಧಿಸ್ಬಿಡಿ ಅಣ್ಣ. ಸಾಮ, ದಾನ, ಭೇದ, ದಂಡ ಅಂತ 4 ವಿಧ ಇದೆಯಮ್ಮ. ಸಂಯಮದಿಂದ ಹೇಳಿದೆ, ಕೇಳಲಿಲ್ಲ. ಬೈದು ಹೇಳಿದೆ, ಬುದ್ಧಿ ಬರಲಿಲ್ಲ. ಕೈ ಹಿಡಿದು ಜೊತೆ ಬಂದವಳು, ಈ ವಂಶೋದ್ಧಾರಕ್ಕೆ ಕಾರಣ ಆದವಳು. ಎಷ್ಟೋ ವರ್ಷ ನನಗೆ ಅಂತ ಅನ್ನ ಬೇಯಿಸಾಕ್ತವಳು. ಅವಳ ಮೇಲೆ ಕೈ ಮಾಡೋದು ತಪ್ಪು ಅಂತ ನನಗೆ ಅನಿಸಿ ತಿರಸ್ಕಾರ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸಂಸಾರ ಅಲ್ವಾ ಅಣ್ಣ, ಎಷ್ಟು ದಿನ ಅಂತ ಹೀಗೆ ಇರೋಕ್ಕಾಗತ್ತೆ? ಕ್ಷಮಿಸ್ಬಿಡಿ. ಕ್ಷಮಿಸೋದಕ್ಕೆ ನಾನು ಯಾರಮ್ಮ? ಇವಳು ನನ್ನ ಒಡಬೇಕದ್ಲ, ನನಗೆ ಮೋಸ ಮಾಡದ್ಲ. ನಾನು ಯಾಕೆ ಇವಳ ಕ್ಷಮಿಸ್ಬೇಕು? ಇವಳನ್ನ ಕ್ಷಮಿಸ್ಬೇಕಾದವರು ಬೇರೆಯವರು. ಬಿಟ್ರೆ ಆ ಮೀನಿನ ಹತ್ರನೂ ಕ್ಷಮೆ ಕೇಳಕ್ ಹೇಳ್ತಾರೆ. ಅವಳ ಹತ್ರ ಕ್ಷಮೆ ಕೇಳಬೇಕು ಅಂತಾನೆ ನಾನು ಹೇಳ್ತಾ ಇರ್ತಾ. ಏನಂದ್ರೆ ನಾನು ಇವಳ ಹತ್ರ ಕ್ಷಮೆ ಕೇಳ್ಬೇಕಾ? ಹೌದು ಅಂತ ಹೇಳಿ ಕಸ್ತೂರಿ ಅಮ್ಮ, ಬರೀ ಕ್ಷಮೆ ಕೇಳೋದಲ್ಲ, ಎಲ್ಲರ ಮುಂದೆ ಮಂಡಿ ಊರಿ ಕ್ಷಮೆ ಕೇಳಬೇಕು. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಆಯಾಸ ಪಡದಿರು ಇನ್ನು ಕೂಗುತ್ತ ಹೀಗೆ. ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ತರನಂ ತರನಂ ತರನಂ. ಇದೇನ್ರಿ ನಿಮ್ಮ ಅವತಾರ? ದಿಸ್ ಇಸ್ ಕುಕ್ ಅವತಾರ. ಅಂದ್ರೆ ನೀವ್ ಅಡ್ಗೆ ಮಾಡ್ತೀರಾ? ಭೀಮಸೇನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ತೊಟ್ಟ ಮಹನೀಯರಲ್ಲವೇ. ಈ ತರ ಹಾಡ್ಕೊಂಡು ನಿನಗೆ ಅಂತ ಮೆಣಸಿನ ಸಾರು, ಹುರುಳಿಕಾಯಿ ಪಲ್ಯ, ಹಾಗೆ ನಿನ್ನಷ್ಟೇ ಮೃದುವಾಗಿರುವ ಅನ್ನ ಮಾಡಿ ನಾನೇ ನನ್ನ ಕೈಯಾರ ಬಡಿಸಿ ಅಲ್ಲ ನಾನೇ ನನ್ನ ಕೈಯಾರ ತಿನ್ನಿಸಿ ನಿನಗೆ ಸಮಾಧಾನ ಮಾಡ್ತೀನಿ. ಹೇ ಅಜ್ಜಿ, ಅಲ್ಲ ಕಂದ, ನೀನ್ ಯಾವತ್ತೂ ಅಡ್ಗೆ ಮಾಡಿದ್ದೆ ನಾನು ನೋಡಿಲ್ಲ.
ಹೌದು ಮಾಡಿಲ್ಲ, ಆದ್ರೆ ಈಗ ಮಾಡ್ತೀನಿ. ನನ್ನ ಮುದ್ದು ಹೆಂಡತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಸರಿ ಸರಿ, ನೀನು ಅಡುಗೆ ಮಾಡು, ಅವಳು ರಾಜ್ಕುಮಾರಿ ಆಗಿ ಕೂತ್ಕೊಟ್ಟು ತಿನ್ಲಿ. ಏಯ್, ರಾಜ್ಕುಮಾರಿ ಹಾಗೆ ಅಲ್ಲ, ಅವಳು ರಾಜ್ಕುಮಾರಿನೇ. ಏ ಮಗ್ನೆ, ಅವಳೇ ಮಾಡ್ತಾಳೆ ಬಿಡೋ, ನೀನ್ ಯಾಕೆ ಒದ್ದಾಡ್ತೀಯಾ? ಆ ಭೂಮಿ ಅಡುಗೆ ಮನೆ ಕಾಲಿಡಬಾರ್ದು ಅಂತ ಪೂಜಾ ಅಜ್ಜಿ ಅವರು ಆಜ್ಞೆ ಮಾಡಿದಾರಲ್ಲ. ದೊಡ್ಡವ್ರ ಮಾತನ್ನ ಉದಾಸೀನ ಮಾಡೋರಲ್ಲ ನನ್ನ ಭೂಮಿ. ಸರಿನಪ್ಪ, ನಾನು ನಿನ್ ಜೊತೆ ಅಡ್ಗೆ ಮಾಡ್ತೀನಿ, ಬಾ. ಯಾಕೆ ನನ್ನ ಹೆಂಡತಿ ಸೇವೆ ಮಾಡೋದನ್ನ ಯಾಕೆ ನೀವೆಲ್ಲರೂ ಸೇರಿ ತಪ್ಪಿಸ್ತಾ ಇದ್ದೀರಾ? ಆ 2 ತುಟಿಗಳು 4 ಸೆಂಟಿಮೀಟರ್ ಅಳಿಸ್ಕೊಂಡು ಸ್ಮೈಲ್ ಮಾಡೋದು ಬೇಡವೆ? ಆ ಪುಟ್ಟ ಹೃದಯದಲ್ಲಿ ಬೆಟ್ಟದಷ್ಟು ಆನಂದ ತುಂಬಿ ನಾನು ಸಂತೋಷ ಪಡೋದು ಬೇಡವಾ? ಒಂದು ಕೆಲಸ ಮಾಡಿ, ನೀವು ಬೇಕಂದ್ರೆ ನನ್ನ ಅಸಿಸ್ಟೆಂಟಾಗಿ ಬರ್ಬೋದು. ಅಸಿಸ್ಟೆಂಟು 2, 3 ಜನ, 4 ಜನ ಇರ್ಬೋದಣ್ಣಯ್ಯ, ಏನು ತಪ್ಪಿಲ್ಲ. ಸರಿ, ಹಾಗಾದ್ರೆ ಇನ್ನು ಶುರು ಮಾಡೋಣ ಬನ್ನಿ. ಅಡುಗೆ ಮನೆಗೆ ಹೋಗಿ ಕತ್ರಿಸ್ ಹಾಕೋದು, ಕಟ್ ಮಾಡೋದು ಎಲ್ಲ ಇದೆ. ಚಿನ್ನದಂಥ ಹೆಂಡತಿ ಇರಲು ಕಣ್ಣೀರೇತಕೆ, ಚಿನ್ನದಂಥ ಹೆಂಡತಿ ಇರಲು ಕಣ್ಣೀರೇತಕೆ, ಮನಸ್ಸನ್ನು ಅರಿತು ನಡೆಯುತ್ತಲಿರಲು ಚಿಂತೆಯ ಮಾತೇಕೆ, ನೀನಗುತ್ತಿರಲು. ಭೂಮಿ, ನೀನು ಒಂದೇ 1 ನಿಮಿಷ ಇಲ್ಲಿ ಕೂತಿದ್ರು ನಿನ್ನ ಕಣ್ಣಲ್ಲಿ 2.5 ಲೀಟರ್ ಕಣ್ಣೀರು ಆಚೆ ಬಂದ್ಬಿಡುತ್ತೆ. ಒಂದು ಕೆಲಸ ಮಾಡು, ಈರುಳ್ಳಿ ಹೆಚ್ಚಾದ್ಮೇಲೆ ನಾನು ಕರಿತೀನಿ, ಹೋಗಿ ರೂಮಲ್ಲಿ ರೆಸ್ಟ್ ಮಾಡು. ಹೋಗ್. ನನ್ನನ್ನು ಕ್ಷಮಿಸು ರೇಣುಕೆ. ಎಲ್ಲವೂ ತಿಳಿದಿದ್ದು ಯಾವುದನ್ನು ಹೇಳದೆ ಇರಬೇಕಾದ ಪರಿಸ್ಥಿತಿ ನನ್ನದಾಗಿದೆ. ನೀನೆಷ್ಟೇ ಪರಿಪರಿಯಾಗಿ ಬೇಡಿಕೊಂಡರೂ ಕಲ್ಲಿನಂತೆ ಇರಬೇಕಾದದ್ದು ಅನಿವಾರ್ಯವಾಗಿದೆ ಕಂದ. ಆದರೆ ಈಗ ರೇಣುಕೆಗೆ ಮಾತ್ರ ಅಲ್ಲ, ಮಂಗಳಕ್ಕನಿಗೂ ಸತ್ಯ ತಿಳಿದಿದೆ. ಇಷ್ಟು ಕಾಲ ಗೌಪ್ಯವಾಗಿರಿಸಿದ ವಿಷಯ ಯಾರಿಗೆ ತಿಳಿಯಬಾರದಿತ್ತು ಅವರಿಗೆ ತಿಳಿದು ಹೋಗಿದೆ. ಎಂದೂ ಇಲ್ಲದ ಅನುಮಾನಗಳು, ಪ್ರಶ್ನೆಗಳು ರೇಣುಕೆಗೆ ಹಿಂದೆ ಏಕೆ ಕಾಡುತ್ತಿವೆಯೋ ಏನು. ನನ್ನ ಮಗಳಿಗೆ ಅತೀಂದ್ರಿಯವಾದ ಶಕ್ತಿಗಳಿವೆ ಎಂದು ಸಂತೋಷ ಪಡಲೇ ಅಥವಾ ಈ ವಿಷಯ ಪ್ರಚಾರವಾಗುತ್ತಿದೆ ಎಂದು ಖೇದ ಪಡಲೆ, ಒಂದು ತಿಳಿಯುತ್ತಿಲ್ಲ. ಮಂಗಳಕ್ಕ ಇದನ್ನು ಇಲ್ಲಿಗೆ ಬಿಡುವವರಲ್ಲ. ಇಷ್ಟು ದಿನ ಅವರು ಅದೇನೇ ಉಪಾಯ ಮಾಡಿದರೂ ರೇಣುಕೆ ಅದರಲ್ಲಿ ಸಿಲುಕಿಕೊಳ್ಳುತ್ತಿರಲಿಲ್ಲ. ಕಾರಣ, ಆ ದೈವಶಕ್ತಿ ಅವಳನ್ನು ಕಾಯುತ್ತಿತ್ತು. ಆದರೆ ಈಗ ಅವರಿಗೆ ಸತ್ಯ ತಿಳಿದ ಮೇಲೆ ಖಂಡಿತವಾಗಿಯೂ ಅವರು ಅದಕ್ಕೆ ಪ್ರತಿತಂತ್ರ ಹೂಡುತ್ತಾರೆ. ಮುಂದಿನ ದಿನಗಳನ್ನು ನೆನೆಯುವುದಕ್ಕೆ ಕಷ್ಟವಾಗುತ್ತಿದೆ. ಸೋಮೇಶ್ವರ, ಈ ಎಲ್ಲ ಸಮಸ್ಯೆಗಳಿಗೆ ನೀನೇ ಪರಿಹಾರ ಕೊಡಬೇಕು ತಂದೆ. ನನ್ನ ಕಂದನಿಗೆ ನೀನೇ ರಕ್ಷೆಯಾಗಬೇಕು. ನನಗೇಕೆ ಹೀಗನಿಸುತ್ತಿದೆ? ಚಮದಗ್ನಿ ಬಂದಂತೆ, ಅವನು ಕೂಗಿ ಕರೆದಂತೆ ನನಗೇಕೆ ಅನಿಸುತ್ತಿದೆ? ಇಲ್ಲ, ಇದೆಲ್ಲವೂ ನನ್ನ ಭ್ರಮೆ ಅಷ್ಟೆ. ಅವನು ಬಂದಿದ್ದರೆ ಮೊದಲು ನನ್ನನ್ನೇ ಕಾಣಲು ಬರುತ್ತಿದ್ದ. ಇಷ್ಟರಲ್ಲಿ
ಅವನಿಗೂ ನನ್ನ ನೆನಪು ಕಾಡುತ್ತಿರುತ್ತದೆ. ಬಹುಶಃ ನಾನು ಅವನ ನೆನಪಿನಲ್ಲಿಯೇ ಮಲಗಿದ್ದೆ ಅಲ್ಲವೇ? ಅದಕ್ಕಾಗಿಯೇ ನನಗೆ ಹೀಗಾಗಿದೆ ಎನಿಸುತ್ತದೆ. ಇವಳು ಸಾಮಾನ್ಯ ಮನುಷ್ಯಳು ಎಂದು ಅನಿಸುತ್ತಿಲ್ಲ. ನಾಗಕನ್ಯರ ಸೆರೆಮನೆಯಲ್ಲಿ ಸಿಲುಕಿದಾಗ ಇರಬೇಕಾದ ಭಯ, ಆತಂಕ ಯಾವುದೂ ಇವಳ ಕಣ್ಣಲ್ಲಿ ಕಾಣಿಸುತ್ತಿಲ್ಲ. ನನಗೆ ಅವಳು ಯಾರು, ಏಕೆ ಇಲ್ಲಿಗೆ ಬಂದಿದ್ದಾಳೆ ಎಂಬ ಸಂಪೂರ್ಣ ವಿವರ ತಿಳಿಯಬೇಕು. ಅವಳ ಪೂರ್ವಪರ ವೃತ್ತಾಂತವನ್ನು ನಾನು ತಿಳಿದುಕೊಳ್ಳಬೇಕು. ಅಶೋಕ ಸುಂದರಿ, ಅವಳನ್ನು ನೋಡಿದರೆ ಅಷ್ಟು ಸುಲಭವಾಗಿ ಎಲ್ಲವನ್ನೂ ಹೇಳುತ್ತಾಳೆ ಎಂದೆನಿಸುತ್ತಿಲ್ಲ. ಹೌದು, ಅವಳು ಹೇಳುವವಳಲ್ಲ, ಆದರೆ ನಾವೇ ಹೇಳಿಸಬೇಕು. ನಮ್ಮ ಸಾಮ್ರಾಜ್ಯವನ್ನೇ ಹುಡುಕಿಕೊಂಡು ಬಂದಿದ್ದಾಳೆಂದರೆ ಅವಳ ಯೋಚನೆ ಎಷ್ಟು ದೊಡ್ಡದಿರಬಹುದು. ಅವಳ ಹಿಂದೆ ಇನ್ನೂ ಯಾರ ಕೈವಾಡವಿರಬಹುದು? ಅವಳು ಹೋರಾಡುತ್ತಿದ್ದ ರೀತಿ ವಿಶೇಷವಾಗಿತ್ತು ನಾಗರಾಣಿ. ನಾಗಕನ್ಯೆಯರು ಜಗತ್ತಿನಲ್ಲಿಯೇ ಶ್ರೇಷ್ಠ ಯುದ್ಧಪಟುಗಳು. ನಮ್ಮ ಒಂದು ಪೆಟ್ಟನ್ನು ಎದುರಿಸುವುದು ತುಂಬ ಕಷ್ಟ. ಅಂಥದ್ರಲ್ಲಿ ಏಕಕಾಲದಲ್ಲಿ ಅವಳು ಎಲ್ಲರ ಜೊತೆ ಹೋರಾಡಿದಳು. ನನಗೆ ಅವಳ ಸಾಮರ್ಥ್ಯ ಹೇಗಿದೆ ಎಂಬುದು ಅರ್ಥವಾಗಿದೆ. ಆದರೆ ಅವಳು ಇಲ್ಲಿ ಏಕೆ ಬಂದಿದ್ದಾಳೆ? ಯಾವುದೋ ದೊಡ್ಡ ಉದ್ದೇಶವನ್ನಿಟ್ಟುಕೊಂಡೇ ಇಲ್ಲಿಗೆ ಬಂದಿರಬೇಕು. ಹಾಗಿದ್ದರೆ ಮುಂದೆ ಏನು ಮಾಡುವುದು? ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು. ಅವಳನ್ನು ಬೇರೆ ಯಾರು ವಿಚಾರಣೆ ಮಾಡುವುದು ಬೇಡ, ನಾನೇ ಮಾಡುತ್ತೇನೆ. ಯುಗಾದಿ ಹಬ್ಬದ ಆಚರಣೆ ಅದ್ಭುತವಾಗಾಯ್ತಲ್ಲ. ನನಗಂತೂ ಹೋಳಿಗೆ ರುಚಿ ಇನ್ನೂ ಹಾಗೆ ಬಾಯಲ್ಲಿದೆ. ಅದನ್ನು ಕೇಳಬೇಕಾ ಚಾಮರಾಜಸ್ವಾಮಿಗಳೇ? ಆ ಪ್ರಕೃತಿ, ಆ ನದಿ, ಆ ಸಂಭ್ರಮ ನೆನೆಸ್ಕೊಂಡ್ರೆ ಈಗಲೂ ಸಂತೋಷ ಆಗುತ್ತೆ. ಊರಿನ ಜನ ಎಲ್ಲರೂ ತಮ್ಮ ನೋವಿಂದ ಹೊರಗೆ ಬಂದ್ರ? ಖಂಡಿತ ಬಂದಿರ್ತಾರೆ. ಬುದ್ಧಿಗಳೇ ಜೊತೆಗಿದ್ದು ಹಬ್ಬ ಮಾಡಿದ್ದಾರೆ ಅಂದಮೇಲೆ ಕೇಳಬೇಕಾ? ಅದ್ರ ಬುದ್ಧಿ ಜನ ಯಾಕೆ ಇಷ್ಟು ಸಂಕಟ ಪಡೋ ಹಾಗಾಯ್ತು? ಇದಕ್ಕೆಲ್ಲ ಕಾರಣ ಏನು ಬುದ್ಧಿ? ಕೇವಲ ಹೊರಗಿನ ಕಷ್ಟ ಒಂದೇ ಕಾರಣನಾ ಅಥವಾ ಅವ್ರದ್ದು ಏನಾದರೂ ತಪ್ಪಿತ್ತ? ಎರಡೂ ಕಾರಣಗಳಾಗಿರುತ್ತೆ ಶಂಭುಲಿಂಗ. ಸಾಮಾನ್ಯವಾಗಿ ಸಂಸಾರದ ದುಃಖ, ಕಷ್ಟ, ಸಂಕಷ್ಟ ಇವೆಲ್ಲ ಅನುಭವಕ್ಕೆ ಬರುವಂಥದ್ದು. ನೋಡೋ, ತಣ್ಣೀರ್ ಬಟ್ಟೆ ತಂದಿದ್ದೀನಿ, ಅದನ್ನ ಹಣೆ ಮೇಲೆ ಇಟ್ಕೊಂಡು ಕತ್ತೆ ತರ ಮಾಡ್ಕೊಂಡು ರೆಸ್ಟ್ ಮಾಡಿದ್ರೆ ಸರಿ. ನೀನು ಸ್ವಲ್ಪ ಕೆಲಸ ಇದೆ, ಆಚೆ ಹೋಗ್ಬೇಕು. ಏನೋ ಆಚೆ ಹೋಗ್ಬೇಕಾ? ತಲೆ ಕಡಿದೆ ನಿಂಗೆ? ಈಗ ನನಗೆ ಎಷ್ಟು ಹುಷಾರಿಲ್ಲ ಅಂತ ಗೊತ್ತಿದೆ ತಾನೆ, ಮರ್ತೋಗ್ಬಿಟ್ಟಿಯಾ? ಮತ್ತೆ ಜ್ವರ ಜಾಸ್ತಿ ಆದ್ರೆ ಈ ಸಣ್ಣ ಜ್ವರಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ, ಬೇರೆ ಕೆಲಸ ಇದೆ. ಚಿಕ್ಕ ಚಿಕ್ಕ ವಿಷಯನೇ ದೊಡ್ಡದಾಗದು. ಹಾಗೆಲ್ಲ ಏನು ಆಗಲ್ಲ, ನನಗೆ ಕೆಲಸ ಇದೆ, ಆಚೆ ಹೋಗ್ಬೇಕು. ಅಂತದೇನ್ ಕೆಲಸ ನಿಂಗೆ ಹುಷಾರಿಲ್ದಿರೋ ಟೈಮಲ್ಲಿ? ಏನೆಲ್ಲ ಹೊರಗೆ ಕೊಟ್ಟು ಹೋಗ್ಬೇಕಾ ನಿನಗೆ? ನೋಡು, ನಾನು ಹೇಳ್ತಾ ಇದ್ದೀನಿ, ಇವಾಗ ಗಾಡಿ ಓಡಿಸ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಟ್ರೆ ಅಯ್ಯೋ. ನೋಡು, ನಾನು ಹೇಳ್ತಾ ಇದ್ದೀನಿ, ಬೇಡ ಅಷ್ಟೇ. ನಿಂಗೆ ಸ್ವಲ್ಪ ನಿನ್ ಮೇಲೆ ಕೇರೇ ಇಲ್ವಾ? ಇಲ್ಲ, ನನಗೆ ನನ್ನ ಮೇಲೆ ಕೇರ್ ಇಲ್ಲ. ನೀನಕ್ಕೆ ಇಷ್ಟು ಕೇರ್ ಮಾಡ್ತಿದ್ಯಾ? ಯಾಕಂದ್ರೆ ನಾನು ದೊಡ್ಡ ಲೂಸ್, ಅದಕ್ಕೆ. ಏನು ಇಷ್ಟೊಂದು ಕಾಳಜಿ ತೋರಿಸ್ತಿದ್ಯಾ? ಕಾಳಜಿ ಗಿಳ್ಜೆಲ್ಲ ಏನೂ ಇಲ್ಲ. ಮತ್ತೆ ಅಷ್ಟೊಂದು ಕೇರ್ ಮಾಡಿದೀನಿ ನಿನ್ನೆ. ಅದೇನಕ್ಕೆ ಅಂದ್ರೆ, ಇವಾಗ ನೋಡು, ಜ್ವರ, ಶೀತ, ಕೆಮ್ಮು ಇದೆಲ್ಲ ಬಂದ್ರೆ ಅದು ಪಕ್ಕದವ್ರಿಗೆ ಬೇಗ ಅಂಟಿಸ್ಬಿಡುತ್ತೆ. ಆಮೇಲೆ ಯಾಕೆ ಬೇಕಪ್ಪ ನನಗೂ ಅಂಟ್ಬಿಟ್ರೆ, ಅದಕ್ಕೆ. ಸುಳ್ಳಿದು. ವಿಷಯ ಏನಪ್ಪ ಅಂದರೆ, ನನಗೆ ಸ್ವಲ್ಪ ಅನುಭವಾದರೂ ಮೇಡಮ್ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಯಾಕಂದರೆ ಮೇಡಮ್ ಅವ್ರಿಗೆ ನನ್ನ ಮೇಲೆ ಅಷ್ಟೊಂದು ಲವ್. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ
ಹಸುವಿಗೆ ಹೋರಿ ಮುತ್ತಿಟ್ಟಾಯ್ತು ನಂದು ನಿಂದು ಯಾವಾಗ ಒಳ್ಳೆ ಜೋಕ್ ಮಾಡ್ದು. ಇನ್ನೊಂದು ಜೋಕ್ ಹೇಳಲ್ಲ. ಲವ್ ಅಂತ ಲವ್ ಮುಖ ನೋಡ್ಕೊಂಡಿದ್ಯಾ ಕನ್ನಡಿ ಇತ್ತು. ನಿಜವಾಗ್ಲೂ ಲವ್ ಮಾಡ್ತಿಲ್ವಾ? ಬೇತರ ನಿಂತ್ಕೋ. ಐ ಲವ್ ಯು. ನೀನು ನಾನೇ ಇನ್ನು ನಾನು ನೀನೇ ನನ್ನ ಎದೆಯ ದೇವತೆಯು ನೀನೇ ಏನಿದೆ ನೀನು? ಯಾಕೆ ಕಿವಿ ಕೇಳಲ್ವಾ? ಬೇತಾಳ ಲವ್ ಯು ಅಂತ ಇನ್ನು ಜೋರಾಗಿ ಕಿರ್ಸ್ಬಿಟ್ಟು ಹೇಳ. ನೋಡ್ಸ್ಕಿ ಮಾನ ಮರಿದು ಏನಿಲ್ಲ ನನಗೆ. ನಿನ್ ಮುಖ ನೋಡ್ರೆ ನಂಗೆ ಲವ್ ಬರುತ್ತೆ. ನಿನ್ ಮುಖ ನೋಡ್ರೆ ಮೈಯಲ್ಲಿ ಉರಿಯುತ್ತೆ ನಂಗೆ. ತುರ್ಕು ಸುಪ್ಪಲಿ ಮೈ ಉಚ್ಕೊಂಡಂಗಾಗುತ್ತೆ. ಲವ್ ಅಂತ ಲವ್ ನಿನ್ ಹಲ್ಸಟ್ಟೆಲ್ಲ ಹೊಡೆದಾಕ್ಬಿಡ್ತೀನಿ ಹೇಳ್ತಾ ಇದ್ದೀನಿ. ನಾನಿನ್ನ ಲವ್ ಮಾಡ್ತಿಲ್ಲ, ನೀನು ಖುಷಿ ಪಡ್ಲಿ ಅಂತ ತಮಾಷೆ ಮಾಡ್ದೆ. ನೋಡಕ್ ತುಂಬಾ ಉರಿಸ್ತಾ ಇದೆಯಾ? ಇದ್ರಲ್ಲಿ ಮೊಟ್ಕಿ ಸಾಯಿಸ್ಬಿಡ್ತೀನಿ ನಿನ್ನ. ತಮಾಷೆ ಮಾಡ್ದೆ. ತಮಾಷೆ ಮಾಡೋ ವಿಷಯನ ಇದು? ಸರಿ ಬಿಡು, ಸೀರಿಯಸ್ ಆಗಿ ಹೇಳ್ತೀನಿ. ಐ ಲವ್ ಯು ಬೇತಾಳ. ಬೇತಾಳ ತಣ್ಣೀರು ಶಾಖ. ಹಾ, ಅಲ್ಲಿ ಮೇಲೆ ಟ್ಯಾಂಕ್ ಇದೆ, ಅಲ್ಲೋಗಿ ಹಾರು. ಇಲ್ಲ ಸಂಪಿದೆ, ಅಲ್ಲೋಗಿ ಮುರುಗು ಸಿಗುತ್ತೆ ತಣ್ಣೀರು. ನನಗೂ ಸಿಗುತ್ತೆ. ಸೆಕೆಂಡ್ ಮಳೆ ಬಂದು ಹೋದವೆ. ಏನಾಯ್ತು ಅಭಿ? ಅದು ಏನಾಯ್ತಂತ ಗೊತ್ತಿಲ್ಲ ಶ್ರಾವಣಿ. ಸಡನ್ ಆಗಿ ಗೇರ್ ಬಾಕ್ಸ್ ಇಂದ ಸೌಂಡ್ ಬರ್ತಾ ಇದೆ. ಯಾವತ್ತೂ ಈಗ ಆಗಿರ್ಲಿಲ್ಲ. ಅಭಿ ಅಭಿ ಕಾರ್ ಲೆಫ್ಟ್ ಹೋಗ್ತಿದೆ. ಇದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಹೀಗೆಲ್ಲ ಗೇರ್ ಬಾಕ್ಸ್ ಇಂದ ಸೌಂಡ್ ಬರಲ್ಲ. ಏನಾಗ್ತಿದೆ ಅಂತ ಗೊತ್ತಿಲ್ಲ. ಅಭಿ ಅಭಿ ಏನಾಯ್ತು? ಅದು ಶ್ರಾವಣಿ, ಬ್ರೇಕ್ ಫೇಲ್ ಆಗಿದೆ. ಅಭಿ ಗಾಡ್, ಏನ್ ಮಾಡೋದೀಗ? ಅಯ್ಯೋ, ವ್ಯಾಪಾರ ಆಗಿಲ್ಲ ಅಂತ ನಾನಿದ್ರೆ ಎಳ್ನೀರುಗಳು ಮಾತೆ ಕೇಳೋದಿಲ್ಲ ಅಂತವೆ. ತಾನಾಗ್ತಾನೆ ಬೀಳ್ತಾ ಇದ್ದಾವೆ. ಗಿರಾಕಿ ಇರಲಿ, ನೊಣಾಣು ಗತಿ ಇಲ್ಲ. ವಾಗ ಆ ಕಡೆ ಎಳ್ಳೀರ್
ಎಳ್ನೀರು 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 ಸ್ವೀಟು ಗಂಜಿ ಕೆಂದ ಎಳ್ನೀರು. ಓ ಮೈ ಗಾಡ್